ಇವಾಗ ಸರ್ಕಾರದಲ್ಲೂ ಕೂಡ ನಮಗೆ 13 ವರ್ಷದಿಂದ ಕೂಡ ನಾವು ಹೋಗಿ ಆ, ಮನವಿ ಕೊಟ್ಟಿದ್ದೀವಿ. ಅದು ಕೂಡ ಇವತ್ತಿನವರೆಗೂ ನಮಗೆ ಯಾವ ಇದು ಕೂಡ ಕೊಟ್ಟಿಲ್ಲ. ಸೌಜನ್ಯ ಪ್ರಕರಣ ಅಂದರೆ ಯಾವ ರಾಜ್ಯಕ್ಕೆ ಆಗಲಿ ಎಲ್ಲರೂ ಯಾವ ಸ್ವಾಮೀಜಿಗಳಾಗಲಿ ಹಿಂದೆ ಸರಿಯುತ್ತಾರೆ. ಯಾಕೆ? ಅಂದರೆ ಇದರಲ್ಲಿ ಇರುವ ಪ್ರಭಾವಿ ವ್ಯಕ್ತಿಗಳ ಹ್ಮ್ ಒಂದು ದರ್ಪಕ್ಕೆ ಇವರು ಎಲ್ಲ ಇದು ಮಾಡ್ತಾರೆ. ಅಂದರೆ ನಮಗೆ ಮನವಿ ಕೊಟ್ಟುವಾಗಲೇ ಹೇಳ್ತಾ ಇದ್ರು, ಇದರಲ್ಲಿ ದೊಡ್ಡ ವ್ಯಕ್ತಿಗಳಿದ್ದಾರೆ, ನಾವು ಏನು ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ನಮಗೆ ಅದು ಅಷ್ಟು ವರ್ಷದಿಂದಲೇ ನಮಗೆ ಒಂದು ಹೇಳುವಂಥ ಮಾತು ಇದ್ದು, ಯಾರ್ಯಾರಿದ್ದಾರೆ ಯಾರು ಮಾಡಿದ್ದಾರೆ ಅದು ಎಲ್ರಿಗೂ ಗೊತ್ತು. ಅದೇ ಮುಂದೆ ಯಾರು ಬರುವುದಿಲ್ಲ. ಅಲ್ಲ ಅಂದ್ರೆ ಈ ಸೌಜನ್ಯ ಪ್ರಕರಣ ಅಂತ ಹೇಳಿದ್ರೆ ಇಲ್ಲಿ ತನಕ ಒಂದು ತಾರ್ಕಿಕವಾದಂಥ ಅಂತ್ಯನೇ ಕಂಡಿಲ್ಲ ಅಂತ. ಬೇಕಾದಷ್ಟು ಸಾಕ್ಷ್ಯನಾಶಗಳಾಗಿದೆ. ಹೌದು, ಖಂಡಿತ. ಮತ್ತು ಇಲ್ಲಿ ತನಕ ಆವಾಗಿದ್ದಂತಹ ಸರ್ಕಾರ ಬಿಜೆಪಿ, ಹೌದು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ, ಹೌದು, ಮತ್ತೆ ಸಮ್ಮಿಶ್ರ ಸರ್ಕಾರ, ಹೌದು, ಅದಾದ ನಂತರ ಮತ್ತೆ ಇದೀಗ ಕಾಂಗ್ರೆಸ್ ಸರ್ಕಾರ. ಹೌದು. ಯಾಕೆ ಏನಾಯ್ತು ಅಂತ? ಎಲ್ಲ ರಾಜ್ಯಕ್ಕೆ ಕೂಡ ದೊಡ್ಡವರ ಪರವಾಗಿ ಇದೆ. ನಮ್ಮ ಜೊತೆ ಇರೋರೆಲ್ಲ ಸಾಮಾನ್ಯ ವ್ಯಕ್ತಿಗಳಿದ್ರೆ ಯಾರು ಕೂಡ ಯಾವ ರಾಜ್ಯಕ್ಕೆ ಕೂಡ ಬಂದರೂ ಕೂಡ ನಮ್ಮ ಮನೆಗೆ ಯಾರು ಕೂಡ ಈವರೆಗೂ ಭೇಟಿಯಾಗಿಲ್ಲ. ರಾಜಕೀಯದವ್ರು ಯಾರೂ ಬಂದಿಲ್ಲ. ಯಾರು ಬಂದಿಲ್ಲ. ಅಂದ್ರೆ ನಿಮ್ಮ ಹೋರಾಟಕ್ಕೆ ಹಾಗಾದ್ರೆ ಸರಿಯಾದಂತಹ ಒಂದು ನ್ಯಾಯ ಸಿಗ್ತಾ ಇಲ್ಲ? ಸಿಕ್ಕಿಲ್ಲ ಸರ್.